ಗೌಡ್ರೆ ಯಾಕೆ ಎದ್ರಕೊಂಡ್ರಿ? ಎದರ್ಲಿಲ್ಲಡ, ಅವನ್ನ ಹೊಡೆದು ಹೆಂಗ್ ಮಣ್ಣು ಮುಗಿಸೋದು ಅಂತ ಯೋಚನೆ ಮಾಡ್ತಿದ್ದಿ. ವಾ, ನಾನೇನೋ ನೀವೇ ಅವ್ನ ಕಡೆಗೆ ಓಡಿಸ್ಕೊಂಡು ಮಣ್ಣು ಮುಕ್ಕಿದ್ರೇನೋ ಅನ್ಕೊಂಡೆ. ಸುಮ್ಮನಿಡ, ಜೋರಾಗಿ ಮಾತಾಡಿ ಮರವಾದೆ ತೆಗಿಬೇಡ. ಪಾಪ ಇರೋದೇ ಜಾಸ್ತಿ. ಲೇ ರಾಕಿ, ಬೇಗ ಕುಸ್ತಿ ಶುರು ಹಚ್ಕೊಳಕ್ ಹೇಳೋ, ಇಲ್ಲಾಂದ್ರೆ ತೊಡೆ ತಟ್ಕೊಂಡೆ ಟೈಮ್ ಪಾಸ್ ಮಾಡ್ಬಿಡ್ತಾರೆ. ಐ ಲೈಕ್ ಇಟ್. ಬಾಯಿ ಅವ್ರ ಬೇಣು, ಸಾರಿ ಬಾಯಿಯು ಇಬ್ಬರು ನಿಮ್ಮ ತೋಳಬಲವನ್ನು ತೋರಿಸಲಿಕ್ಕೆ ಸುರಜ್ಗೊಳ್ಳಿ. ಒಂದ್ ನಿಮಿಷ. ಜೈಶಾಲಿ ಆಗ್ ಬಾ ಮಗನ ಅಂತ ಆಶೀರ್ವಾದ ಮಾಡು. ಜಯಶಾಲಿಯಾಗಿ ಬರ್ಲೇಬೇಕು, ಇಲ್ಲಂದ್ರೆ ನಾನೇ ನಿನ್ನ ಜಲ್ಲಿ ಕಲ್ಲಲ್ಲಿ ಹೊಡೆದು ಸಾಯಿಸ್ಬಿಡ್ತೀನಿ. ಅವೇ, ನಾನು ನಿನ್ನ ಮಗ, ಬ್ಯಾರವ್ರಗ ಮಣ್ಣು ಮುಕ್ಕಿಸ್ತೀನ ಹೊರತು ನಾ ಮಣ್ಣು ಮುಕ್ಕಲ್ಲ. ಗೌಡ್ರೆ ಇಲ್ಲೇ ನಿಂತ್ಕೊಂಡು ಬಿಲ್ಡಪ್ ತಗೊಂಡಿದ್ ಸಾಕು, ಕುಸ್ತಿ ಶುರು ಮಾಡಿ. ಮಧುರ ಅವ್ರೆ, ನೀವ್ ಹೇಳದ್ಮೇಲೆ ಆ ಕಡೆ ಕಿಳಿದು ಬಿಡೋದೆ ನೋಡ್ತಾರಿ. ಒಂದು ನಿಮಿಷ, ನಾನು ಹೋಗಿ ನಮ್ಮ ಅವ್ವನ ಆಶೀರ್ವಾದ ಪಡ್ಕೋಬತ್ತೀನಿ. ನೀನಿಲ್ಲ ನಿಮ್ ಗೌಡ್ರು ಅವ್ರ ಅವನ ಆಶೀರ್ವಾದ ತಗೊಂಡು ವಾಪಸ್ ಬರ್ತಾರಿಲ್ಲ? ಅಯ್ಯೋ, ನಂಗೆ ಯಾಕೋ ಡೌಟ್ ಗುರುಗಳೇ. ಗೌಡ್ ರೊಟ್ಟಿ ತಗೋಬಿಟ್ಟು ಬರ್ದ ಬಾ. ನನಗೆ ಆಗೋದು ಇಲ್ಲ, ನಾ ಬರೋದು ಇಲ್ಲ, ನಾ ಇಲ್ಲೇ ಇರ್ತೀನಿ. ನಾನು ಇಲ್ಲೇ ಇರ್ತೀನಿ. ಮಧುರ ಬಾಬಿ, ಊರಿನ ಗೌಡ್ರು ಅವ್ರ ಅಮ್ಮನ ಆಶೀರ್ವಾದ ತಗೊಂಡು ಬರ್ತೇನೆ ಅಂತ ಹೋದವ್ರು ಇನ್ನೂ ಬರ್ಲೇ ಇಲ್ಲಲ್ಲ. ಪಾರು, ಇನ್ನೊಂದ್ಸಲ ಮೈಕಲ್ ಅನೌನ್ಸ್ ಮಾಡು. ಇಲ್ಲದಿದ್ರೆ ನಮ್ಮ ಗೆಂಡ ತಿಮ್ಮವೇ ವಿನ್ನರ್ ಅಂತೇಳಿ ಅನೌನ್ಸ್ ಮಾಡಿಬಿಡ್ತಾರೆ. ಎಲ್ಲಿ ಜಾಗ ಬಿಡ್ರಪ್ಪ. ನೋಡ್ರಪ್ಪ, ನನ್ನ ಮಗ ನಂತವ ಆಶೀರ್ವಾದ ತಗೊಳಕ್ ಬಂದ. ಬಗ್ಗಿ ಆಶೀರ್ವಾದ ತಗೊಳ್ಬೇಕಾದ್ರೆ ಸೊಂಟ ಉಳುಕಿಸ್ಕೊಂಡವನೆ. ಅದಕ್ಕೆ ಇವತ್ ನಡಿಬೇಕಾದ ಕುಸ್ತಿ ಪಂದ್ಯ ಮುಂದಿನ ತಿಂಗಳು ನಡೀತದೆ. ನೀವೆಲ್ಲರೂ ಈಗ ಹೋಗಿ ಮುಂದಿನ ತಿಂಗಳು ಬನ್ನಿ. ಅಲ್ಲ, ದಿಟ್ಟವಾಗ್ಲೂ ನಿಮ್ಮ ಮಗ ಸೊಂಟ ಉಳ್ಕಿಸ್ಕೊಂಡವನಾ? ಏ, ಸುಮ್ನೆ ಉಳ್ಕಿಸ್ಕೊಳಕ್ ಅವನೇನ್ ಹುಚ್ಚ? ಅಯ್ಯ, ನೀವು ರೊಚ್ಚಿಗಳಕ್ ಹೋಗ್ಬೇಡಿ. ನಾನೇ ಅವ್ರ ಸೊಂಟನ ಮುರಿಬೇಕು ಅನ್ಕೊಂಡಿದ್ದಿ, ಅವ್ರಾಗಿದ್ದ ಅವ್ರೇ ಅವ್ರ ಸೊಂಟ ಮುರ್ಕೊಂಡ್ಬಿಟ್ರು. ಮಧುರ ಅವ್ರೆ, ನೀವು ನಾನು ಬೇಜಾರು ಮಾಡ್ಕೋಬೇಡಿ. ನನ್ನ ಪೌರುಷ ನೋಡ್ಬೇಕು ಅಂದ್ರೆ ಇನ್ನೊಂದು ತಿಂಗಳು ಕಾಯಿರಿ ತೋರಿಸ್ತೀನಿ. ಗೌಡ್ರೆ, ಇಲ್ಲಿಂದ 10 ದಿನಕ್ಕೆ ನಾನು ಎಲ್ಲಾ ಕೆಲಸ ಮುಗಿಯುತ್ತೆ. ನಾನು ಊರಿಗೆ ವಾಪಸ್ ಹೋಗ್ತೀನಿ. ಮುಂದಿನ ತಿಂಗಳು ನೀವೇ ಕುಸ್ತಿ ಆಡಿ, ನೀವೇ ನೋಡ್ಕೊಳ್ಳಿ. ಗೌಡ್ರೆ ಗೌಡ್ರೆ ಏನ್ ಮಧುರ ಟೀಚರ್, ನಮ್ಮ ಟೀಚರಿಗೆ ಬಂದ್ಬಿಟ್ಟಿದ್ರಿ. ರಾತ್ರಿ ನೀವು ಹೋಗಿ ಹಾಕೊಂಡಿರಂಗ್ ಕನಸ್ಕೊಂಡ್ರಂತೆ, ಅದಕ್ಕೆ ನೋಡ್ಕೊಂಡು ಹೋಗಕ್ ಬಂದವ್ರೆ. ಯಾಕ್ಲಾ, ತಿಂದು ಚರ್ಬಿ ಜಾಸ್ತಿ ಆಗಿದೆಯಾ? ನೀವು ಕೂಡ ಸಂಬಳಕ್ಕೆ ಪಟ್ಟಿ ಚಡ್ಡಿ ತಗೊಳಕ್ಕೆ ಆಯ್ತಲ್ಲ, ಇನ್ನು ತಿಂದು ಚರ್ಬಿ ಜಾಸ್ತಿ ಆದದ. ಮಾದ, ಇತ್ತೀಚೆಗೆ ಯಾಕೋ ನಾಲ್ಗೆ ಉದ್ದ ಆಗ್ತಾ ಐತೆ. ಮಧುರಾ ಟೀಚರ್ ಅವ್ರೆ ಅಂತ ಸುಮ್ಮನಿದ್ದೀನಿ, ಇಲ್ಲ ಅಂದಿದ್ರೆ. ಗೌಡ್ರೆ, ನಿಮ್ ಕಿತ್ತಾಟನ ನಿಲ್ಸಿ ನಾನು ಯಾಕೆ ಬಂದಿದ್ದೀನಿ ಅಂತ ಕೇಳ್ತಿರೋ ಅಥವಾ ನಾನು ಹೋಗ್ಲೋ? ಅಯ್ಯೋ ಮರ್ತೇ, ಕೂತ್ಕೊಳ್ಳಿ ಮಧುರಾ ಟೀಚರ್. ಏನ್ ಬಂದಿದ್ದು? ಅದು ಮದ್ವೆ. ನಾನ್ ರೆಡಿ. ನಿಲ್ಲಿಸ್ಬೇಕಿತ್ತು ಅಂದೆ. ಯಾರ್ದು? ಶ್ರೀರಾಮಚಂದ್ರ ಗೌಡ್ರದ್ದು ಪಾಂಡಪುರದ ರುಕ್ಮಿಣಿದು ಮದ್ವೆ ಮಾಡಕ್ ಹೊರಟಿದ್ದೀರಲ್ಲ, ಇದು ತಪ್ಪಲ್ವಾ? ಅದು ದಿಟ್ವೆ. ಆ ದೇವತೆ ಮೈ ಮೇಲೆ ಬಂದು ಅವರಿಬ್ಬರು ಮದುವೆ ಮಾಡಿಸು ಅಂತ ಹೇಳೋದಕ್ಕಿಂತ ನಮ್ಮಿಬ್ಬರು ಮದುವೆ ಮಾಡಿಸು ಅಂತ ಹೇಳಿದ್ರೆ ಮಾಡ್ಕೋಬೋದಾಗಿತ್ತಪ್ಪ. ಅಂದ್ರೆ ಆ ದೇವತೆ ಮೈ ಮೇಲೆ ಬಂದು ಒಂದ್ಸತಿ ಹೇಳಿದ್ಮೇಲೆ ಮುಗೀತು, ನಾವ್ ಏನು ಮಾಡೋದಕ್ಕಾಗಲ್ಲ. ಇದೇನದು ಗೌಡ್ರೆ, ಬುದ್ಧಿವಂತರಾಗ ನೀವೇ ದಡ್ರ ತರ ಮಾತಾಡ್ತಿದ್ರ? ಊರ್ ದೇವ್ರು ಮೈ ಮೇಲ್ ಬಂದು ಆಲ್ರೆಡಿ ಮದ್ವೆ ಆಗಿರೋರ್ಗೆ ಇನ್ನೊಂದ್ ಮದ್ವೆ ಮಾಡು ಅಂತ ಹೇಳುತ್ತಾ? ಯಾಕಾಗ್ಬಾರ್ದು? ನಮ್ಮ ಶ್ರೀಕೃಷ್ಣ ಪರಮಾತ್ಮನ್ಗೆ 16,000 ಮದ್ವೆ ಆಗಿರ್ಲಿಲ್ವಾ? ಅಂತದ್ರಲ್ಲಿ ಆ ಗೌಡ್ರಿಗೆ 2 ಮದ್ವೆ ಆಗೋದ್ರಲ್ಲಿ ಏನು ತಪ್ಪು? ನನ್ಗೆ ನಿಮ್ ಪುರಾಣ ಎಲ್ಲ ಬೇಕಿಲ್ಲ. ಗೌಡ್ರೆ,
ನಿಮ್ ನನ್ನ ಮಾತಿಗೆ ಬೆಲೆ ಕೊಡೋದಾದ್ರೆ ಈ ಮದ್ವೆನ ನಿಲ್ಲಿಸ್ಬೇಕು. ನೀವ್ ಹೇಳದ್ಮೇಲೆ ಮುಗಿತು ಬಿಡಿ. ಆ ದೇವತೆಗೆ ನಾನು ಏನೋ ಒಂದು ಹೇಳ್ಕೊತೀನಿ. ನೀನು ಮೂಲಗ್ರ ಬರ ಇವಳು ಮಾತು ಕೇಳ್ಕೊಂಡು ದೇವಿ ಮಾತು ಮೀರ್ತೀಯನ್ಲ. ದೇವಿ ಮಾತು ಮೀರಿದ್ರೆ ನಾವೆಲ್ಲ ಬದುಕಿರ್ತೀವಿ ಅನ್ಲ. ನೆಗದು ಬಿದ್ದು ನೆಲ್ಲಿಕಾಯಿ ಆಗೋಯ್ತೀರಾ? ಹೌದು ಮಧುರ ಟೀಚರ್, ನಮ್ಮ ಅವ್ವ ಹೇಳಿದ್ದು ದಿಟ್ವೆ. ಆ ದೇವತೆ ಹೇಳ್ದಂಗೆ ನಡ್ಕೊಳ್ಳಿಲ್ಲ ಅಂದ್ರೆ ನಮ್ಮೂರಿಗೆ ಸಾಣೆ ತೊಂದರೆ ಆಯ್ತದೆ. ಹಾಗಂತ ಗೌಡ್ರಿಗೆ ಇನ್ನೊಂದ್ ಮದ್ವೆ ಮಾಡ್ಸಿದ್ರೆ ಅವ್ರ ಮೊದಲನೇ ಹೆಂಡತಿ ಪುಟ್ಮಲೆ ಅವ್ರಿಗೆ ಮೋಸ ಮಾಡ್ದಂಗಾಗಲ್ವಾ? ಏ ಆಸೆ ಮೋಸ ಎಲ್ಲ ಅದ್ಯಾವ್ರಿಗೆ ಬಿಟ್ಟಿದ್ದು. ಇದೆಲ್ಲ ಪಟ್ಟಣದ ಮಂದಿ ನಿಮಗೆ ಗೊತ್ತಾಗಿಲ್ಲ. ಸುಮ್ಮನೆ ಹೋಗ್ರವ. ಅವೋ ಬರೋದ್ ಬಂದವ್ರೆ, ಹೊತ್ತು ಇದ್ಬಿಟ್ಟು ಹೋಗ್ಲಿ ಬಿಡು. ನನ್ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ನಾನು ಇಲ್ಲಿ ಇರಲ್ಲ, ನಾನು ಹೋಗ್ತೀನಿ. ಮಧುರ ಟೀಚರ್ ಮುಡ್ಕೊಳ್ಳ ಅವ್ರು ಹೋದ್ರು ಯಾಕಂಗ್ ಬಡ್ಕತಿ? ನೀವು ಪೊರಕೆ ತಗೊಂಡು ಮುಖ ಕೇರ್ಲಿ ಅಂತ. ದನಕಣ್ಣೆ ಇಲ್ಲಿ ಒಬ್ನೇ ನಿಂತ್ಕೊಂಡು ಎಲ್ಲ ಮಾಡ್ತಿದೆ. ಪುಟ್ಮಲ್ಲಿ ನೆನ್ಪಾದ್ಲಾ? ಅವಯ್ ಈ ವಿಷಯನ ಪುಟ್ಮಲ್ಲಿಗೆ ಔಟ್ ಬಂದಿದೆ ತಾನೆ. ಅವಳಿಗೆ ಹೇಳಿದ್ರೆ ಬೇಜಾರಾಗುತ್ತೆ ಅಂತ ಹೇಳ್ದೇನೆ ಬಂದಿ. ಒಳ್ಳೆ ಕೆಲಸ ಮಾಡ್ದಕ್ಕಂಬಿಡವ. ದನಕಣ್ಣೆ ಊರ್ ಜನ ಎಲ್ಲ ಪಾರುಗೆ ಗ್ರಾಮ ದೇವತೆ ಬಂದದೆ ಅಂತ ಹೇಳ್ತಾರೆ. ದಿಟ್ಟ ಎಲ್ಲ ನಂಬೇಡ 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 ಅವಯ್. ಹಳ್ಳಿ ಜನಕ್ಕೆ ಯಾನು ಗೊತ್ತಾಗಲ್ಲ. ನಿಂತಿರೋ ಕಲ್ಲಿಗೆ ಕುಂಕುಮ ಇಟ್ಬಿಟ್ಟು ಉದ್ಭವ ಮೂರ್ತಿ ಅಂತ ಹೇಳ್ಬಿಟ್ರೆ ಉದ್ದಂಡ ನಮಸ್ಕಾರ ಮಾಡ್ಬಿಟ್ಟು ದೇವಸ್ಥಾನ ಕಟ್ಸ್ಬಿಡ್ತಾರೆ. ಪಾಪ ಅಂತ ಮುಗ್ಧ ಜನಗಳನ್ನ ನಮ್ಮ ಪಾರು ಅಂತೇವ್ರು ದುರ್ಬಳಕೆ ಮಾಡ್ಕೊಂಬಿಡ್ತಾರೆ. ಆದ್ರೂ ನನಗೊಂದು ಡೌಟ್ ಕಲ, ಪಾರು ಯಾಕೆ ಹಿಂಗ್ ಮಾಡೋಳು? ಅವಳಂತ ಹುಡುಗಿ ಅಲ್ಲ ಕೂಡ. ಅಂದ್ರೆ ನಾ ಅಂತೇವನ? ಆ ಡೌಟಲ್ಲೇ ಕೇಳಿದ್ದು. ಅವಯ್ ನಾ ಯಾರ? ನಿನ್ನ ಮಗ. ನೀನ ನನ್ನ ಕ್ಯಾರೆಕ್ಟರ್ ನೋಡ್ಬಿಟ್ಟು ಶ್ರೀರಾಮಚಂದ್ರ ಗೌಡ ಅಂತ ಹೆಸರಿಟ್ಟಿದೆ. ಆದ್ರೂ ನಿಂತವ ಇರೋದೆಲ್ಲ ನಿಮ್ಮ ಅಪ್ಪನ ಬುದ್ಧಿಯ. ಕಂಡಲ್ಲೆಲ್ಲ ಹೊಲ ಮೇಯೋದು. ಅತ್ತೆವೋ ನಮ್ ಬಾವ ಅಂತವ್ರು ಅಲ್ಲ ಕಂಬುಡಿ. ಅದಕ್ಕೆ ನನ್ನ ಮದುವೆ ಆಗಕ್ಕೆ ಸ್ಕೆಚ್ ಹಾಕೊಂಡ್ರದು. ನೀವು ಊರ್ಗಿಲ್ದಿರ ತ್ರಿಪುರ ಸುಂದ್ರ ಗ್ರಾಮ ದೇವತೆ ಹೇಳಿದ್ರು ಅಂತ ನಿಮ್ನ ಮದ್ವೆ ಆಗೋಕ್ ಒಪ್ಕೊಂಡಿ. ಅಲ್ಲ ಪಾರು, ಗ್ರಾಮ ದೇವತೆ ಗ್ರಾಮದಲ್ಲಿರೋರ್ನೆಲ್ಲ ಬಿಟ್ಬಿಟ್ಟು ನಿನ್ ಮೈಯಲ್ಲೇ ಯಾಕೆ ಬಂದ್ಲು? ನಮ್ಗೆ 2 ಕೈ ಇದ್ರುವ ನಾವು ತಿನ್ನೋದು ಬಲ್ಗೈಲೆ ತಾನೆ. ಪಾರು, ಇದಕ್ಕೂ ನಮ್ಮವ್ವ ಕೇಳೋದಕ್ಕೂ ಯಾನ್ ಸಂಬಂಧ? ಸಂಬಂಧ ಅದೇ ಬಾವು. ಊರಲ್ಲಿ ಅಷ್ಟ್ ಜನ ಇದ್ರುವೆ ದೇವಿಗೆ ಯಾರ್ ಮೈ ಮೇಲೆ ಬರ್ಬೇಕು ಅಂತ ಆಸೆ ಆಯ್ತದೋ ಅಂತವ್ರ ಮೈ ಮೇಲೆ ಬರೋದು. ಅತ್ಯವೋ ನಿಮಗ್ ಈ ಮದ್ವೆ ಇಷ್ಟ ಇಲ್ಲ ಅಂದ್ರೆ ನಂಗೂ ಇಷ್ಟ ಇಲ್ಲ. ಆದ್ರೆ ಗ್ರಾಮ ದೇವತೆ ಮಾತ್ ತಪ್ಪದ್ರಿ ಅಂತ ನಿಮ್ಗೇನ ಶಾಪ ಕೊಟ್ರೆ ನಿಮ್ ಗತಿ ಏನಾಯ್ತದೆ ಅಂತ ಹೊಸಿ ನೆನೆಸ್ಕೊಳ್ಳಿ. ಯಾಕೆ ಆನಾಯ್ತು? ಯಾಕೆ ಹಿಂಗೆ ಕಿರ್ಚ್ಕೊಂಬಿಟ್ಟ? ದನಕಯವನೆ ಇವಳು ಹೇಳ್ದಂಗೆ ಗ್ರಾಮ ದೇವತೆ ಶಾಪಕ್ಕೆ ಬಲಿಯಾದ್ರೆ ನನ್ನ ಪರಿಸ್ಥಿತಿ ಏನಾಯ್ತದೆ ಅಂತ ನೆನೆಸ್ಕೊಂಡೆ ಕೂಡ. ಹೆಂಗಿತ್ತು ಅತ್ಯವ್ವ? ಕೈ ಬಾಯಿ ಎಲ್ಲ ಶೆಟ್ಕೊಂಡು ಬಾಳೆಣ್ಣೆ ಸುಲ್ದು ಬಾಯಿಗೆ ಹಾಕೊಳಕ್ ಆಗದೆ ಇರೋ ತರ ಆಗಿದ್ದಿ. ಕಲ್ಪನೆಲೆ ಅಷ್ಟೊಂದು ಶಾಪ ಕೊಟ್ಟೋಳೆ ಅಂದ್ಮ್ಯಾಕೆ ನಿಜ ಜೀವನದಲ್ಲಿ ಏನಾದ್ರು ಶಾಪ ಕೊಟ್ರೆ ನೀವು ಬಾಯಿಗೆ ಮಣ್ಣು ಹಾಕೋಬೇಕು. ಹೊಸಿ ಸೀರಿಯಸ್ ಆಗಿ ಯೋಚನೆ ಮಾಡಿ ಅತ್ಯವ್ವ. ದನಕಯವನೆ ಇದೇನಾದ್ರೂ ಆ ಗೌಡಂದು ಒಬ್ಬಂದೇ ತೀರ್ಮಾನ ಆಗಿದ್ದಿದ್ರೆ ನಾನು ಈ ಮದುವೆ ನಿಲ್ಲಿಸ್ಬಿಡ್ತಿದ್ದೆ. ಈಗೇನು ಆಗುವಂದಯ್ಯ? ವಿಧಿನೇ ಇಲ್ಲ, ಆಗ್ಲೇಬೇಕು. ಇಲ್ದೇ ಇದ್ರೆ ನಾನು ವಿಧಿ ವಶ ಆಯ್ತೀನಿ. ಗೆದ್ದಿ ಅನ್ಕೋಬೇಡ. ಇನ್ಮೇಲೆ ನಾ ಮಾತಾಡ್ತೀನಿ. ನಾ ಮಾತಾಡಕ್ ಶುರು ಮಾಡಿದ್ರೆ ಭೂಕಂಪ ಆಗ್ಬಿಡ್ತದೆ. ನಾನೇನಾದ್ರೂ ಮಾತಾಡಿದ್ರೆ ನಿಮ್ ಬುಡಕ್ಕೆ ಬರ್ತದೆ. ಶಂಕರೇಶ್ವರ, ಒಂದು ಮನ್ಸು ನೆಗದು ಬಿಡು ಅಂತದೆ, ಇನ್ನೊಂದು ಮನ್ಸು ಮಧುರವ್ರವ್ರೆ ಬ್ಯಾಡ ಅಂತದೆ. ಯಾನ್ ಮಾಡದ? ಯಾವ್ದೋ ದೇವಿ ಬರುತ್ತಂತೆ. ಆ ದೇವಿ ಹೇಳ್ದಂಗೆ ಗೌಡ್ರಿಗೂ ಪಾರಿಗೂ ಮದುವೆ ಮಾಡಿಸಿದ್ರೆ ಊರು ಉದ್ಧಾರ ಆಗುತ್ತಂತೆ. ಅವ್ರಿಬ್ರಿಗೂ ಮದುವೆ ಮಾಡಿಸಿದ್ರೆ ಊರು ಉದ್ಧಾರ ಆಗಲ್ಲ, 2 ಮಕ್ಕಳಾಗಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ನಿಮ್ ಊರಲ್ಲಿ ಮನುಷ್ಯರ ಮೈ ಮೇಲೆ ದೇವ್ರು ಬತ್ತಂಬ್ರಿ, ನಿಜವನ? ನಿಜಾನ ಅಂತ ಕೇಳ್ತಿರಲ್ಲ ಸಾರ್. ದೇವಿ ಮೇಲೆ ಅನುಮಾನ ಪಟ್ರೆ ರಕ್ತ ಕರ್ಸತ್ತೋತಾರೆ. ಗ್ರಾಮ ದೇವತೆ ಮೈಯಲ್ಲಿ ಬಂದ್ರೆ ಉರಿಯುತ್ತಿರುವ ಕರ್ಪೂರವನ್ನು ಬುಳುಕ ನುಂಗ್ತಾರಂತೆ. ನಾವು ಗ್ರಾಮ ದೇವತೆ ಆಸೆನ ಈಡೇರಿಸಿದ್ರೆ ಅವಳು ಖುಷಿ ಪಟ್ಟು ಕೆಂಡದ ಮೇಲೆ ಕುಣಿದಾಡ್ತಾಳಂತೆ.